ಪೂರ್ಣಿ, ನಮ್ಮ ಆಶ್ರಮದಲ್ಲಿ ಎಷ್ಟೋ ಜನ ಮಕ್ಕಳು ಬೆಳೆದು ದೊಡ್ಡ ಆಗಿದ್ದಾರೆ. ಕೆಲವರಂತೂ ಇದುವರೆಗೂ ತಿರುಗು ನೋಡಿಲ್ಲ. ಆದ್ರೆ ಕೆಲವರು ಮಾತ್ರ ಆಗಾಗ ಬಂದು ಮಾತಾಡ್ಸ್ಕೊಂಡು ಹೋಗ್ತಾರೆ. ಆದ್ರೆ ನಿನ್ನಂತ ಮಗಳನ್ನ ದೂರ ಮಾಡಿದ ಪಾಪ ನಿಮ್ ತಂದೆ ತಾಯಿಗೆ ಸುತ್ಕೊಂಡಿರುತ್ತೆ. ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ಏನೇ ಆದ್ರೂ ಅವ್ರು ನನ್ನನ್ನ ಹೆತ್ತವರು. ಅವ್ರು ನನ್ನ ದೂರ ಮಾಡುವಾಗ ಯಾವ ಪರಿಸ್ಥಿತಿಯಲ್ಲಿದ್ರೋ ಏನೋ. ಎಂಥದೇ ಪರಿಸ್ಥಿತಿಲಿದ್ರು ಕೂಡ ಹೆತ್ತ ಮಕ್ಕಳನ್ನ ದೂರ ಮಾಡೋದು ಪಾಪದ ಕೆಲಸ ಅಲ್ವೇನಮ್ಮ? ಪರಿಸ್ಥಿತಿಗಳು ಪ್ರೀತಿ ಸಂಬಂಧನ ದೂರ ಮಾಡಬಾರ್ದು. ಇಲ್ಲ ಅನ್ಪೂರ್ಣ ಅವರೇ, ನಮ್ಮ ಪೂರ್ಣಿಗೆ ಅವ್ರ ಅಪ್ಪ ಅಮ್ಮ ಬೇಗ ಸಿಗ್ತಾರೆ. ಅದೆಲ್ಲ ನಮ್ಮ ಭ್ರಮೆ ಅಷ್ಟೇನೆ. ಇಷ್ಟು ವರ್ಷ ಸಿಗದೆ ಇರೋರು ಈಗ ಸಿಕ್ಬಿಡ್ತಾರ? ಸಿಗ್ತಾರೆ, ಸಿಗ್ಲೇಬೇಕು. ತಾಯಿ ಪ್ರೀತಿ ಅನ್ನೋದು ಎಷ್ಟೇ ದೂರದಲ್ಲಿದ್ರು ಆಯಸ್ಕಾಂತದ ರೀತಿ ಸೆಳಿತಾನೆ ಇರುತ್ತೆ. ಪಾಪು, 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 ಏನಾಯ್ತು? ಏನಾಯ್ತು? ಪಾಪು, ತುಂಬಾ ನೋವಾಗ್ತಾ ಇದೆಯಾ ಪಾಪು? ಅಮ್ಮ ಸಾಕು ಬಿಡಿ, ಸಮರ್ಥೇನು ಚಿಕ್ಕ ಮಗು ಅಲ್ಲ. ಪರವಾಗಿಲ್ಲ, ನನಗೇನಾಗಿಲ್ಲ. ಇಷ್ಟೊಂದು ಕಾಳಜಿ ತೋರ್ಸೋದೇನು ಬೇಕಾಗಿಲ್ಲ. ಕಾಳಜಿ ತೋರ್ಸೋದು ಬೇಕಾಗಿಲ್ವಾ? ಅಲ್ಲಿ ಆಡ್ತಾ ಇದ್ದಾರಲ್ಲ ಚಿಕ್ಕ ಮಕ್ಕಳು, ಅವ್ರಿಗಿಂತ ಚಿಕ್ಕ ಮಗು ತರ ಕಾಣಿಸ್ತೀನಿ ನನ್ನ ಕಣ್ಗೆ. ನೋಡು ಅವ್ರು ಹೆಂಗ್ ನಗ್ತಾ ಇದಾರೆ, ನೀನ್ ಬಿದ್ದು ಪೆಟ್ ಮಾಡ್ಕೊಂಡಿದ್ಯಾ. ಅಯ್ಯೋ ಪಾಪ, ಚಿಕ್ಕ ಮಗು ಪಾಪ ಪೆಟ್ ಮಾಡ್ಕೊಂಡಿದೆ. ಇವನನ್ನ ನೀನ್ ಕೊಟ್ಟು ಮದ್ವೆ ಮಾಡಿರೋದು ನೀನ್ ಇವನನ್ನ ಈ ರೀತಿ ರೇಗಿಸ್ಲಿ ಅಂತಲ್ಲ, ಈ ಚಿಕ್ಕ ಮಗುನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಆಯ್ತಮ್ಮ, ಇನ್ಮೇಲಿಂದ ಈ ನಿಮ್ಮ ಮಗುನ ಎಲ್ಲ ಕಡೆ ಎತ್ಕೊಂಡೇ ಓಡಾಡ್ತೀನಿ. ಸರಿಮ್ಮ, ನಂಗೆ ಲೇಟ್ ಆಗತ್ತೆ, ನಾನಿನ್ನು ಹೊರಡ್ತೀನಿ. ಪಾಪು, ಕೆಲಸ ಮುಗಿಸ್ಕೊಂಡು ಬೇಗ ಮನೆಗೆ ಬಂದ್ಬಿಡು. ಹುಷಾರು. ಬರ್ತೀನಮ್ಮ ಪೂರ್ಣಿ, ಬರ್ತೀನಿ. ಹುಷಾರು. ಇದೇನಿದು, ಮಾಧವ್ ಅವರು ಇಷ್ಟೊಂದು ಸಲ ಕಾಲ್ ಮಾಡಿದ್ದಾರೆ. ತುಳಸಿಯವರೇ, ವನಜ ಅವ್ರ ಮನೆಗೆ ಬಂದಿದ್ರು. ನೀವು ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂತ ಅವಿ ವನಜ ಅವ್ರ ಹತ್ರ ಹೇಳ್ದ. ಜೊತೆಗೆ ಆಶ್ರಮದ ಮಕ್ಕಳು ಬರ್ತಿದ್ದಾರೆ ಅಂತ ಕೂಡ ಹೇಳ್ದ. ಹೌದಾ?
ಹಾಗಿದ್ರೆ ಈಗ ವನಜ ಅವರು ಈಗ ಅಲ್ಲಿಗೆ ಬರ್ತಿದ್ದಾರೆ ಅನ್ಸುತ್ತೆ. ಯಾವುದೇ ಕಾರಣಕ್ಕೂ ವನಜ ಅವರು ಅನ್ನಪೂರ್ಣ ಅವ್ರನ್ನ ಭೇಟಿ ಆಗಬಾರ್ದು. ಅವ್ರು ಭೇಟಿ ಆದರೆ ಪೂರ್ಣಿ ಅವ್ರ ಮಗಳೇ ಅಂತ ಗೊತ್ತಾಗ್ಬಿಡುತ್ತೆ. ತುಳಸಿಯವರೇ ಮಾತಾಡಿ. ಮಾಧವ್ ಅವರೇ, ವನಜ ಅವರು ಈಗ ಇಲ್ಲಿಗೆ ಬರ್ತಾ ಇದ್ದಾರೆ. ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಸರಿ ನೀವು ಹೇಳ್ದಾಗೆ ಮಾಡ್ತೀನಿ.